ಹಾಯ್ ಹಲೋ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ನೀಡ್ಸ್ ಯೂಟ್ಯೂಬ್ ಚಾನಲ್. ಈಗಾಗಲೇ 5 ವರ್ಷ ಮತ್ತು 15 ವರ್ಷದಿಂದ 17 ವರ್ಷಗಿನ ಮಕ್ಕಳನ್ನು ಒಂದು ಬಯೋಮೆಟ್ರಿಕ್ ಅಪ್ಡೇಟ್ ಮಾಡುವಂಥ ಪ್ರೋಸೆಸ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ನಿಮ್ಮ ಮನೆಯಲ್ಲೂ ಕೂಡ 5 ವರ್ಷ ತುಂಬಿದಂತಹ ಮಕ್ಕಳಿದ್ದು, ಜೊತೆಗೆ 15ರಿಂದ 17 ವರ್ಷದ ಮಕ್ಕಳಿದ್ದರೆ ಅವರ ಒಂದು ಬಯೋಮೆಟ್ರಿಕ್ ಅಪ್ಡೇಟನ್ನು ಕಂಪಲ್ಸರಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಯಾವ ರೀತಿ ಈ ಒಂದು ಬಯೋಮೆಟ್ರಿಕ್ನ ಅಪ್ಡೇಟ್ನ ಮಾಡಬೇಕು, ಎಲ್ಲಿ ಅಪ್ಡೇಟ್ ಮಾಡಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯಮಾಡಿ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಇದೇ ಥರ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ನಮ್ಮ ಒಂದು ಚಾನಲ್ನ ಆಲ್ ನೋಟಿಫಿಕೇಷನ್ನ ಆನ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ನೀವೇನಾದರೂ ನಿಮ್ಮ ಮನೆಯಲ್ಲಿ 5 ವರ್ಷ ಕಂಪ್ಲೀಟ್ ಮಾಡಿದಂತಹ ಮಕ್ಕಳಿದ್ರು ಅಂತಂದರೆ ಅವರ ಒಂದು ಬಯೋಮೆಟ್ರಿಕ್ ಅಪ್ಡೇಟನ್ನು ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ. ಯಾಕಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ನ ತಗೊಳ್ಳೋದಕ್ಕಾಗಿರ್ಬೋದು, ಬೇರೆ ಬೇರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಬಯೋಮೆಟ್ರಿಕ್ಕನ್ನು ತಗೋಬೇಕಾದ್ರೆ ನಿಮ್ಮ ಮಕ್ಕಳ ಬಯೋಮೆಟ್ರಿಕ್ ತಗೊಳ್ಳಲ್ಲ. ಹಾಗಾಗಿ ನೀವು ನಿಮ್ಮ ಒಂದು ಮಕ್ಕಳ ಬಯೋಮೆಟ್ರಿಕ್ಕನ್ನು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಸೊ 5 ವರ್ಷದ ಒಳಗಿನ ಮಕ್ಕಳ ಆಧಾರ್ ಕಾರ್ಡನ್ನು ನೀವು ಹೊಸದಾಗಿ ಮಾಡಿಸುವಾಗ ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡಿಸಿರ್ತೀರ, ಬಟ್ ಅವರ ಒಂದು ಬಯೋಮೆಟ್ರಿಕ್ಕನ್ನು ಅಪ್ಡೇಟ್ ಮಾಡಿಸಿರಲ್ಲ. ಸೊ ಆ ಒಂದು ಬಯೋಮೆಟ್ರಿಕ್ ಅಪ್ಡೇಟನ್ನು ನೀವು 5 ವರ್ಷ ಕಂಪ್ಲೀಟ್ ಆಯಿತು ಅಂತಂದರೆ ಬಯೋಮೆಟ್ರಿಕ್ ಅಪ್ಡೇಟನ್ನು ಮಾಡಿಸ್ಬೇಕಾಗುತ್ತೆ. ಜೊತೆಗೆ ನೀವು 15ರಿಂದ 17 ವರ್ಷ ಮಕ್ಕಳು ಯಾರು ಇದ್ದರು ಅಂತಂದರೆ, ಇವಾಗ ಕಾಲೇಜಿಗೆ ಹೋಗ್ತಾಯಿದ್ರು ಅಂತಂದರೆ, ಅವರು ಕಾಲೇಜು ಮತ್ತು ಸ್ಕೂಲ್ಗೆ ಹೋಗ್ತಾಯಿದ್ರು ಅಂತಂದರೆ, ಸೊ ಅವರ ಒಂದು ಆಧಾರ್ ಕಾರ್ಡನ್ನು ಮಾಡಿಸಿ 15 ವರ್ಷ ಕಂಪ್ಲೀಟ್ ಆಗಿತ್ತು ಅಂತಂದರೆ ಅವರು ಕೂಡ ಅವರ ಒಂದು ಆಧಾರ್ ಕಾರ್ಡನ್ನು ಬಯೋಮೆಟ್ರಿಕ್ಕನ್ನು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಈ ಒಂದು ಬಯೋಮೆಟ್ರಿಕ್ ಅಪ್ಡೇಟನ್ನು ಯಾವ ರೀತಿ ಮಾಡಿಸ್ಬೇಕು, ಏನೇನೆಲ್ಲ ಪ್ರೊಸೆಸ್ಸನ್ನು ಫಾಲೋ ಮಾಡಬೇಕು ಎಂಬುದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಅದಕ್ಕಿಂತ ಮುಂಚೆ ನೀವು ಈ ಒಂದು ಸರ್ಕಾರದಿಂದ ಹೊರಡಿಸಿರುವಂತಹ ಅಫಿಷಿಯಲ್ ಮೆಮೊರೆಂಡಮ್ನ ನಿಮಗೆ ನಾನು ವೆಬ್ಸೈಟ್ ಮೂಲಕ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದು ಫೇಕ್ ಅಲ್ಲ. ಎಷ್ಟೋ ಜನ ಈ ಬಯೋಮೆಟ್ರಿಕ್ಕನ್ನು ಅಪ್ಡೇಟ್ ಮಾಡಿಸಿ ಅಂತ ಹೇಳಿದಾಗ, ಸೊ ಇವಾಗೇನು ಅವಶ್ಯಕತೆ ಎಲ್ಲ ಮಾಡಿಸಲ್ಲ ಅಂತ ಹೇಳ್ತಾರೆ. ಸೊ ಸರ್ಕಾರದ ಕಡೆಯಿಂದ ಈ ಒಂದು ಅಫಿಷಿಯಲ್ ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ಬೇಕಿದ್ರೆ ನೀವು ನಿಮ್ಮ ಒಂದು ಮೊಬೈಲ್ ಮೂಲಕ ನೀವು ಇಲ್ಲಿ ಮೈ ಆಧಾರ್ ಅಂತೇಳಿ ಸರ್ಚ್ ಮಾಡಿ ಎಂಟ್ರಿ ಕೊಡಿ ಸ್ನೇಹಿತರೆ. ಸೊ ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು, ಕೆಳಗಡೆ ಬಂದರೆ ಇಲ್ಲೊಂದು ಬೆಲ್ ಮಾರ್ಕ್ ಕಾಣಿಸ್ತಾ ಇದೆ, ವೀವಿಂಗ್ ಆಫ್ ದ ಚಾರ್ಜಸ್ ಫಾರ್ MBU1 ಆಫ್ ಚಿಲ್ಡ್ರನ್ ಏಜ್ 7-15 ಇಯರ್ಸ್ ಫಾರ್ ಪೀರಿಯಡ್ ಆಫ್ 1 year ಅಂತ ಕೊಟ್ಟಿದ್ದಾರೆ. ಸೊ ಈ ರೀಡ್ ಮೋರ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಒಂದು PDF ಫೈಲ್ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಇದರಲ್ಲಿ ನೋಡ್ಬೋದು ನೀವು, ಯೂನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ UIDAI ಎನ್ರೋಲ್ಮೆಂಟ್ ಆ್ಯಂಡ್ ಅಪ್ಡೇಟ್ ಡಿವಿಷನ್. ಸೊ ಇವರು ಒಂದು ಆಫೀಸ್ ಮೆಮೊರೆಂಡಮ್ನ ಹೊರಡಿಸಿದ್ದಾರೆ. ಸೊ ಏನು ಅಂತಂದರೆ ಇಲ್ಲಿ ಇಂಪಾರ್ಟೆಂಟ್ ಆದ ಒಂದು ಮಾಹಿತಿ ಇದೆ ಸ್ನೇಹಿತರೆ. ಸೊ ಯಾರು ಸ್ಕಿಪ್ ಮಾಡಬೇಡಿ. ಸೊ ಸ್ಕಿಪ್ ಮಾಡಿದ್ರಿ ಅಂತ ಅಂದರೆ ಈ ಮಾಹಿತಿ ನಿಮಗೆ ಅರ್ಥ ಆಗಲ್ಲ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಸಬ್ಜೆಕ್ಟು ಇಲ್ಲಿ ಕೊಟ್ಟಿದ್ದಾರೆ, ಏನು ಬಯೋಮೆಟ್ರಿಕ್ ಅಪ್ಡೇಟ್ ಬಗ್ಗೆ ಕೊಟ್ಟಿದ್ದಾರೆ 7 to 15 ಇಯರ್ಸ್ ಏಜ್ನವರಿಗೆ. ಸೊ ಇಲ್ಲಿ ಕೆಳಗಡೆ ಬಂದರೆ, ಎನ್ ಆಧಾರ್ ನಂಬರ್ ಹೋಲ್ಡರ್ಸ್ ಈಸ್ ರಿಕ್ವೈರ್ಡ್ ಟು ಅಪ್ಡೇಟ್ ಇಸ್ ಆರ್ ಆಧಾರ್ ವಿತ್ ದ ಬಯೋಮೆಟ್ರಿಕ್ ಇನ್ಫಾರ್ಮೇಷನ್ ಅಪಾನ್ attaining the age of 5 and 15 years. The mandatory biometric update service is free of cost. ಇಲ್ಲಿ ಯಾವುದೇ ಚಾರ್ಜಸ್ಸನ್ನು ನೀವು ಕೊಡುವಂಥ ಅವಶ್ಯಕತೆ ಇರಲ್ಲ ಸ್ನೇಹಿತರೆ. ಇಲ್ಲಿ ಫ್ರೀ ಆಫ್ ಕಾಸ್ಟಸ್ ಇರುತ್ತೆ. ಸಮ್ ಟೈಮ್ ಸೈಬರ್ ಸೆಂಟ್ರವರು ನಿಮ್ಮ ಹತ್ರ ಅವರ ಸರ್ವಿಸ್ ಚಾರ್ಜಸ್ಸನ್ನು ಮಾತ್ರ ತಗೋಬೋದು. ಕೆಲವೊಬ್ಬರು ಅದನ್ನು ತಗೋದೇ ಇರ್ಬೋದು ಸ್ನೇಹಿತರೆ. ಸೊ ಪೋಸ್ಟ್ ಆಫೀಸಲ್ಲಿ ನೀವೇನಾದ್ರು ಹೋದ್ರಿ ಅಂತಂದರೆ ಅಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಈ ಒಂದು ಬಯೋಮೆಟ್ರಿಕ್ ಅಪ್ಡೇಟನ್ನು ಮಾಡಿ ಕೊಡ್ತಾರೆ ಸ್ನೇಹಿತರೆ. ಸೊ ಯಾವುದೇ ಹಣವನ್ನು ನೀವು ಕಟ್ಟುವಂಥ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಕೊಟ್ಟಿದ್ದಾರೆ
ಅಂದರೆ ಅಫಿಷಿಯಲ್ ಮೆಮೊರೆಂಡಮ್ ಮೂಲಕ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಜೊತೆಗೆ ನೀವೇನಾದರೂ ಈ ಒಂದು ಬಯೋಮೆಟ್ರಿಕ್ ಅಪ್ಡೇಟನ್ನು ನೀವು ಮಾಡಿಸ್ಬೇಕು ಅಂತ ಅಂದರೆ ಎಲ್ಲಿ ಮಾಡಿಸ್ಬೇಕು ಅಂತಂದರೆ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ ಅಥವಾ ಆಧಾರ್ ಸೆಂಟ್ರಿಗೆ ಹೋಗಿ ನೀವು ಒಂದು ಆಧಾರ್ ಅಪ್ಡೇಟನ್ನು ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ. ಸೊ ನೀವು ಆಧಾರ್ ಸೆಂಟ್ರನ್ನ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂತ ಅಂದರೆ ನೀವು ಗೂಗಲ್ನಲ್ಲಿ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ, ಇಲ್ಲಿ ಗೂಗಲ್ನಲ್ಲಿ ಭುವನ್ ಆಧಾರ್ ಸೆಂಟರ್ ಅಂತ ಹೊಡೆದ್ರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಫಸ್ಟ್ ಒನ್ ಗೇಟ್ವೇ ಇಂಡಿಯಾ ಅಬ್ಸರ್ವೇಷನ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಒನ್ ಆಪ್ಷನ್ ಮೇಲೆ. ಸೊ ಇವಾಗ ಇಲ್ಲಿ ನೋಡಿ ಭುವನ್ ಆಧಾರ್ ಸೆಂಟರ್ ಅಂತೇಳಿ ಓಪನ್ ಆಗುತ್ತೆ. ಇದರಲ್ಲಿ ನೀವು ಸ್ಟೇಟ್ ವೈಡ್ ಆಧಾರ್ ಸೆಂಟರ್ ಅಂತ ಇದೆಯಲ್ವಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ನಿಮ್ಮ ಒಂದು ಸ್ಟೇಟನ್ನು ಆಯ್ಕೆ ಮಾಡಿ, ಜೊತೆಗೆ ಇಲ್ಲಿ ನಿಮ್ಮ ಒಂದು ಡಿಸ್ಟಿಕ್ ಅನ್ನು ಆಯ್ಕೆ ಮಾಡಿ ಸ್ನೇಹಿತರೆ. ಜೊತೆಗೆ ಇಲ್ಲಿ ನಿಮ್ಮ ಒಂದು ತಾಲೂಕನ್ನ ಆಯ್ಕೆ ಮಾಡಿ. ಜೊತೆಗೆ ಇಲ್ಲಿ ಏನು ಅಪ್ಡೇಟ್ ಮಾಡ್ಬೇಕು ನಿಮಗೆ, ಫಾರ್ ಎಕ್ಸಾಂಪಲ್ ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್ ಅಡ್ರೆಸ್ಸು, ಅಪ್ಡೇಟ್ ನೇಮ್, ಡೇಟ್ ಆಫ್ ಬರ್ತ್ ಇರ್ಬೋದು, ಜೆಂಡರು, ಅಡ್ರೆಸ್ಸು, ಬಯೋಮೆಟ್ರಿಕ್ ಅಪ್ಡೇಟ್ ಅಂತ ಇದೆ. ಸೊ ಇಲ್ಲಿ ಬಯೋಮೆಟ್ರಿಕ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ PDF ಅಂತ ಇದೆಯಲ್ವಾ, ಸೊ ಈ PDF ಮೇಲೆ ಕ್ಲಿಕ್ ಮಾಡಿ ಅಥವಾ ಎಕ್ಸೆಲ್ ಫೈಲಲ್ಲೂ ನೀವು ತಗೋಬೋದಾಗಿದೆ ಸ್ನೇಹಿತರೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಕರ್ನಾಟಕ ಶಿವಮೊಗ್ಗ ಡಿಸ್ಟಿಕಲ್ಲಿ ಶಿಕಾರಿಪುರದಲ್ಲಿ. ಸೊ ನೀವೇನಾದರೂ ಬಯೋಮೆಟ್ರಿಕ್ ಅಪ್ಡೇಟನ್ನು ಮಾಡಿಸ್ತೀರಾ ಅಂತಂದರೆ ಶಿಕಾರಿಪುರ ಪೋಸ್ಟ್ ಆಫೀಸಲ್ಲಿ ಈ ಒಂದು ಬಯೋಮೆಟ್ರಿಕ್ ಅಪ್ಡೇಟನ್ನು ಮಾಡಿಸ್ತಾರೆ ಸ್ನೇಹಿತರೆ. ಸೊ ಅದು ಬಿಟ್ಟರೆ ಬಯೋಮೆಟ್ರಿಕ್ ಅಪ್ಡೇಟನ್ನು ಎಲ್ಲಿ ಮಾಡಿಸೋಕ್ಕೆ ಅವಶ್ಯಕತೆ ಇರಲ್ಲ. ಫಾರ್ ಎಕ್ಸಾಂಪಲ್ ಗ್ರಾಮವನ್ನು ಕರ್ನಾಟಕ ಸೆಂಟ್ರಲ್ಲಿ ಮಾಡ್ತಾರೆ ಅಂತ ಹೇಳ್ತಾರೆ, ಸೊ ಅಲ್ಲಿ ಕೂಡ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಲ್ಲ. ಸೊ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ ಸೆಂಟರ್ ಇಲ್ಲಿ ತೋರಿಸಿದ್ದೀನಿ, ಈ ರೀತಿ ನೀವು ಸರ್ಚ್ ಮಾಡಿಕೊಂಡು ನೀವು ನಿಮ್ಮ ಒಂದು ಬಯೋಮೆಟ್ರಿಕ್ ಅಪ್ಡೇಟನ್ನು ಎಲ್ಲಿ ಮಾಡಿಸ್ಬೇಕು ಅಲ್ಲಿ ನೇರವಾಗಿ ನೀವು ಹೋಗಿ ನಿಮ್ಮ ಒಂದು ಬಯೋಮೆಟ್ರಿಕ್ ಅಪ್ಡೇಟನ್ನು, ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿರುವಂತಹ 5 ವರ್ಷ ಮೀರಿದಂಥ ಮಕ್ಕಳು ಅಥವಾ 15ರಿಂದ 17 ವರ್ಷದ ಮಕ್ಕಳ ಒಂದು ಬಯೋಮೆಟ್ರಿಕ್ ಅಪ್ಡೇಟನ್ನು ನೀವು ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅನ್ಕೊತೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿ. ಥ್ಯಾಂಕ್ ಯು.